ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮೀರಾಜ್ ಸೋನಾಲ್ ಯೂಟ್ಯೂಬ್ ಚಾನಲ್. ನಾವೆಲ್ಲ ಇಲ್ಲಿ ಭಾಳ ಆರಾಮದೀವ್ರಿ. ನೀವು ಎಲ್ಲ ಆರಾಮದಿರಿ ಅನ್ಕೋತೀನಿ. ಸಂಡೇ ಹಾಲಿಡೇ ಮುಗಿದು ಮಂಡೇ ನಮ್ಮದು ವರ್ಕಿಂಗ್ ಡೇ ಸ್ಟಾರ್ಟ್ ಆಗಿದ್ರಿ. ಸ್ಕೂಲ್ಗೆ ಹೋಗೋರು ಸ್ಕೂಲ್ಗೆ ಹೋಗಬೇಕು, ಆಫೀಸ್ಗೆ ಹೋಗೋರು ಆಫೀಸ್ಗೆ ಹೋಗಬೇಕು, ಹಾಗೆ ಮನೆಯಲ್ಲಿರೋರು ಕೆಲಸ ಮಾಡಬೇಕಲ್ವ. ಅದಕ್ಕೆ ನಾವು ನಮ್ಮ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಇವತ್ತು ಬೆಳಗ್ಗೆ 6 ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ, ಬಟ್ ಅಲಾರಾಮ್ ಹೊಡೆದೇ ಇಲ್ಲ ಯಾಕೋ ಏನೋ. ಸೊ ಪೋನೆ 7 ಗಂಟೆಗೆ ಎದ್ಬಿಟ್ನಿ. ಅದಕ್ಕೆ ಫಾಸ್ಟ್ ಅಡುಗೆ ಮಾಡ್ಕೋಬೇಕಾಯ್ತು ಇವತ್ತು. ನಾನಿವತ್ತು ಮಾಡ್ತಾಯಿದ್ದೀನಿ ಪಾಲಕ್ ಸೊಪ್ಪಿನಿಂದ ಪಾಲಕ್ ಪರೋಟ ಮಾಡತ್ತೀನಿ. ಬರೀ ಚಪಾತಿ ಮಾಡಿ ಬೇಜಾರಾಗಿತ್ತು, ಅದಕ್ಕೆ ಪಾಲಕ್ ತೊಗೊಂಡು ಬಂದಿದ್ದೆ. ಪಾಲಕ್ ಪರೋಟ ಮಾಡಕತ್ತೀನಿ. ಗೋಧಿ ಹಿಟ್ಟೆಲ್ಲ ಸಾನಿಸ್ಕೊಂಡು ಇಟ್ಕೊಂಡೆ. ರಾತ್ರಿನೇ ಪಾಲಕ್ ಸೊಪ್ಪೆಲ್ಲ ತೊಳ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇವಾಗ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳಕತ್ತೀನಿ. ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ. ಜಾಸ್ತಿ ಕಟ್ ಮಾಡಿದ್ದೆ ಹಾಕೊಳ್ಳೋಣ, ಚಪಾತಿ ಮಾಡೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿನಿ ಪೇಸ್ಟ್ ಥರ. ಪಾಲಕ್ ಸೊಪ್ಪಿನ ಜೊತೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಅಜವಾನ ಹಾಕ್ಕೊಂಡಿದ್ದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಚಪಾತಿ ಹಿಟ್ಟನ್ನು ನಾದ್ಕೋತೀನಿ. ಗೋಧಿ ಹಿಟ್ಟು ಮತ್ತು ಪಾಲಕ್ ಹಾಕಿದ್ದ ಹಿಟ್ಟನ್ನು ತುಂಬ ಮೃದುವಾಗಿ ನಾದ್ಕೋಬೇಕಾಗ್ತೈತಿ. ಎಲ್ಲನೂ ಸರಿಯಾಗಿ ಕೂಡೋ ಹಾಗೆ ಮೃದುವಾಗಿ ಹಿಟ್ಟನ್ನು ನಾದ್ಕೋಬೇಕು. ನಾನು ಪಾಲಕ್ ಮಿಕ್ಸರ್ಗೆ ಹಾಕ್ಕೊಂಡಿದ್ನೆಲ್ಲ ಅದನ್ನೇ ಸ್ವಲ್ಪ ನೀರು ಹಾಕ್ಕೊಂಡು ತೊಳ್ಕೊಂಡಿದ್ದೆ. ಅದರಾಗೆ ಇನ್ನೊಂದಿಷ್ಟು ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಹಿಟ್ಟು ನಾದ್ಕೊಳಕತ್ತೀನಿ. ಪಾಲಕ್ ಸೊಪ್ಪನ್ನ ಬರೀ ಎಲೆಗಳ್ನ ಹಾಕ್ಕೋಬೇಕು, ಜಾಸ್ತಿ ಕಡ್ಡಿ ಹಾಕ್ಕೋಬಾರ್ದು. ಕಡ್ಡಿ ಹಾಕೊಂಡ್ರೆ ಮತ್ತು ಚಪಾತಿ ಮಾಡುವಾಗ ಇವು ಕಟ್ಟಾಗ್ಬಿಡ್ತಾವೆ ಚಪಾತಿ. ಈಗ ಸ್ವಲ್ಪ ನೀರು ಹಾಕೋತ ಹಿಟ್ಟನ್ನು ನಾದ್ಕೊಳಕತ್ತೀನಿ. ಇದು ಮಿನಿಮಮ್ ನಾನು ಏನಿಲ್ಲ ಅಂದರೂ 10 ಮಿನಿಟ್ಸ್ ತನಕ ಹಿಟ್ಟನ್ನ ನಾದ್ಕೊಂಡಿನಿ. ಹಿಟ್ಟೆಲ್ಲ ಕಲಿಸ್ಕೊಂಡಾದ್ಮೇಲೆ ಅದು ಒಂದು 20 ನಿಮಿಷ ನೆನೆಯೋಕ್ಕಂಥೇಳಿ ಇಟ್ಬಿಡಬೇಕು. ಆವಾಗ ಪಾಲಕ್ ಪರೋಟ ಮಾಡೋಕ್ಕೆ ಚಲೋ ಬರ್ತಾವೆ. ಪಾಲಕ್ ಸೊಪ್ಪು ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೇದೈತ್ರಿ. ಇದು ನಮ್ಮ ರಕ್ತಹೀನತೆಯನ್ನು ತಡೆಯುತ್ತೈತಿ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತೈತಿ. ಕೂದಲು ಮತ್ತು ತ್ವಚೆ ಕಾಂತಿಗೂ ಕಾಪಾಡ್ತೈತಿ. ಅದಕ್ಕೆ ನಾವು ವಾರದಾಗ ಒಂದು 2-3 ಸಲ ರೀ ಪಾಲಕ್ ತಿನ್ನೋದು ಭಾಳ ಚಲೋ. ಅದ್ರಾಗ ಈ ವಾರ ಅಂತೂ ಪಾಲಕ್ ಭಾಳ ಸಹಿ ಐತಿ. ಯಾರಿಗಾದರೂ ಇಚ್ಛೆ ಆಯ್ತಂದ್ರೆ ಹೋಗಿ ತೊಗೊಂಡು ಬಂದು ನೀವು ಪಾಲಕ್ ಪರೋಟ ಮಾಡ್ಕೋರಿ. ಹಿಟ್ಟು ನಾದಿ ಇಟ್ಕೊಂಡಿದ್ದಾಯ್ತು. ನಾನಿವಾಗ ಪಲ್ಯ ಮಾಡ್ಕೊಳಕತ್ತೀನಿ. ಪಲ್ಯಕ್ಕೆ ನಾನು ಉಸುಳಿ ಕಾಳು ಅಥವಾ ಮೊಳಕೆ ಕಾಳು ತೊಗೊಂಡಿನಿ ಮತ್ತು ಸಬ್ಬಸ್ಗಿ ಪಲ್ಯ ತೊಗೊಂಡಿನಿ. ಇವೆರಡನ್ನೂ ಸೇರಿಸಿನೂ ಪಲ್ಯ ಮಾಡ್ಕೊಳಕತ್ತೀನಿ. ನೋಡ್ರಿ, ಇವತ್ತು ನಮ್ದು ಫುಲ್ ಹೆಲ್ದಿ ಊಟ ರೆಡಿ ಆಗತೈತಿ. ಎಲ್ಲ ಕಡೆನೂ ಒಟ್ಟು ಗ್ರೀನ್ ವೆಜಿಟೇಬಲ್ಸ್ ಯೂಸ್ ಮಾಡಕತ್ತೀನಿ. ಪಾಲಕ್ ಸೊಪ್ಪು, ಸಬ್ಬಸ್ಗಿ ಸೊಪ್ಪು, ಮೊಳಕೆ ಕಾಳಿನ ಪಲ್ಯ, ಗೋಧಿ ಹಿಟ್ಟು ಎಲ್ಲ ಹೆಲ್ದಿ ಇರುವಂಥ ಪದಾರ್ಥಗಳನ್ನೇ. ಹೀಗೆ ನಾವು ದಿನ ತಿನ್ನಕತ್ರೆ ನಾವು ರೋಗಗಳಿಂದ ದೂರ ಇರ್ಬೋದು. ಮೊದಲಿಗೆ ನಾನು ಇಲ್ಲೆಲ್ಲ ಒಗ್ಗರಣೆ ಕೊಟ್ಕೊಂಡೆ ರೀ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ, ಸಾಸಿವೆ, ಉಳ್ಳಾಗಡ್ಡಿ, ಟೊಮೆಟೊ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇವಾಗ ಪಾಲಕ್ ಸಬ್ಬಸ್ಗಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳಕತ್ತೀನಿ. ಮಿಕ್ಸ್ ಮಾಡ್ಕೊಂಡು 1-2 ನಿಮಿಷ ಬೇಯೋತನ ಇಟ್ಕೊಂಡೆ. ಸಬ್ಬಸ್ಗಿ ಪಲ್ಯ ಫುಲ್ ಸಾಫ್ಟಾಗೈತ್ರಿ. ಇವಾಗ ಉಸುಳಿ ಕಾಳುಗಳನ್ನ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ಅದನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಬೇಯಕ್ಕೆ ಬಿಟ್ಕೊತೀನಿ. ಎರಡು ಕುಡ್ಕೋಬೇಕಲ್ಲ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1-2 ಸ್ಪೂನ್ ಖಾರ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಬೇಯಕ್ಕೆ ಬಿಟ್ಬಿಡ್ತೀನಿ ಮುಚ್ಚಿಟ್ಟು. ಉಸುಳಿ ಮತ್ತು ಸಬ್ಬಸ್ಗಿ ಕಾಂಬಿನೇಷನ್ನ ಪಲ್ಯ ಭಾರಿ ಟೇಸ್ಟಿಯಾಗಿರ್ತದ್ರಿ, ಭಾರಿ ಮಸ್ತಾಗಿರ್ತದೆ. ಅದ್ರಾಗ ಈ ಪಾಲಕ್ ಪರೋಟ ಜೊತೆ ಅಂತೂ ಭಾರಿ ಮಸ್ತಾಗಿತ್ತು. ಪಲ್ಯ ಎಲ್ಲ ರೆಡಿ ಆಗೈತಿ. ಇವಾಗ ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಉದುರ್ಸ್ಕೊಳಕತ್ತೀನಿ. ಇವಾಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಬಿಟ್ಟರೆ ನಮ್ದು ಪಲ್ಯ ರೆಡಿ ಆಯಿತು. ಈ ಕಡೆ ನಮ್ದು ಪರೋಟ ಹಿಟ್ಟು ಫುಲ್ ನೆಂದದ್ರಿ, ಫುಲ್ ಸಾಫ್ಟ್ ಆಗೈತಿ. ಇವಾಗ ನಾನು ಪರೋಟ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳಕತ್ತೀನಿ. ಮೊದಲಿಗೆ ಗ್ಯಾಸ್ ಆನ್ ಮಾಡಿಕೊಂಡು ತವಿ ಇಟ್ಕೊಂಡು ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡೀನಿ. ಇವಾಗ ಪರೋಟನ ಮಾಡ್ಕೊಳಕತ್ತೀನಿ. ಪರೋಟ ಸ್ವಲ್ಪ ಸ್ಲೋ ತಂಗೆ ಚಪಾತಿ ಹೆಂಗೆ ಮಾಡ್ತೀವಿ ಹಾಗೇ ಎಣ್ಣೆ ಹಚ್ಕೊಂಡು ಮಾಡ್ಕೋಬೇಕು. ಹಿಟ್ಟು ನೋಡ್ರಿ ಫುಲ್ ಗ್ರೀನ್ ಆಗೈತಿ. ಪರೋಟ ಪಾಲಕ್ದೆಲ್ಲ ಮಿಕ್ಸ್ ಆಗಿ ಫುಲ್ ಸಾಫ್ಟ್ ಆಗೈತಿ. ಪಾಲಕ್ ಒಂದು ಚಪಾತಿ ಮಾಡೋವಾಗ ಅಡ್ಡ ಬರತ್ತಿಲ್ಲ, ಚಲೋ ತಂಗೆ ಸಾಫ್ಟ್ ಆಗೈತಿ. ಅದನ್ನು ಪಾಲಕ್ಕೂ ಆರಾಮ್ ಚಪಾತಿ ಥರ ಫುಲ್ ದೊಡ್ಡ ಮಾಡ್ಕೋಬೋದು. ಇವೇನು ದಿಪ್ಪು ಮಾಡ್ಕೋಬೇಕಂತೇನಿಲ್ಲ, ಚಪಾತಿ ಥರ ಫುಲ್ ತೆಳ್ಳಗನೆ ಮಾಡ್ಕೋಬೋದು. ತೆಳ್ಳಗೆ ಮಾಡಿದ್ರೇ ಇವು ಟೇಸ್ಟ್ ಚಲೋ ಅನ್ನಿಸ್ತಾವೆ.
ಚಪಾತಿ ತೆಳ್ಳಗಾಗಬೇಕಂದ್ರೆ ನಾವು ಹಿಟ್ಟು ನಾದೋದ್ರೊಳಗೆ ಇರ್ತದ್ರಿ. ಹಿಟ್ಟನ್ನ ಚೆಂದಾಗಿ ನಾದ್ಕೊಂಡ್ವಿ ಅಂದ್ರೆ ಚಪಾತಿ ತಾನೇ ಮೆತ್ತಗೆ ಸಾಫ್ಟಾಗಿ ದೊಡ್ಡ ಬರ್ತಾವೆ. ನಮ್ಮ ನೋಡ್ರಿ ಒಂದು ಲೆವೆಲ್ಗೆ ಚಪಾತಿ ದೊಡ್ಡದಾಗೈತಿ. ಇವಾಗ ಮ್ಯಾಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ತೆವಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಬೇಯಿಸ್ಕೊತೀನಿ. ಗ್ಯಾಸ್ನ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಚಪಾತಿನ ಬೇಯಿಸ್ಕೋಬೇಕು. ಸೊ ಈ ಥರನೇ ನಾನು ಎಲ್ಲ ಪರೋಟಗಳನ್ನು ಮಾಡ್ಕೊಂಡೆ ರೀ. ಈವ್ನಿಂಗ್ ತನಕ ಫುಲ್ ಸಾಫ್ಟಾಗಿದ್ದು, ಏನೂ ಆಗಿರಲಿಲ್ಲ, ಚಲೋ ಆಗಿದ್ದು. ಹಾಗೆ ನೀವು ಒಂದು ಸಲ ಪಾಲಕ್ ಪರೋಟ ಮಾಡಿರಿ ಮನೆ ಒಳಗೆ, ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರ್ತಾವೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಈವ್ನಿಂಗ್ ಸ್ನ್ಯಾಕ್ಸ್ಗಂತ ಇನ್ನೊಂದು ರೆಸಿಪಿ ಮಾಡೀನಿ ನೋಡ್ರಿ. ಇವತ್ತು ನಾನು ಪೇಪರ್ ಚೂಡ ಮಾಡಾಕತ್ತೀನಿ ರೀ. ಹೆಂಗೆ ಮಾಡೋದಂತ ನಿಮ್ಮ ಜೋಡಿ ಶೇರ್ ಮಾಡ್ಕೊತೀನಿ ರೀ. ನಾನು ಪೇಪರ್ ಚೂಡ ಮಾಡಾಕ ಪೇಪರ್ ಚುನ್ಮುರಿ ತೊಗೊಂಡಿನಿ. ಪೇಪರ್ ಅವಲಕ್ಕಿ ಅಂತಾರೆ ಇವಾಗ. ಮತ್ತು ಸ್ವಲ್ಪ ಜೀರಿಗೆ, ಸಾಸಿವೆ, ಅರಿಶಿನ ಮತ್ತು ಬೆಳ್ಳುಳ್ಳಿ ಕುಟ್ಕೊಂಡೇನಿ ರೀ. ಮತ್ತು ಖಾರ ತೊಗೊಂಡೇನಿ ಇದು, ಮತ್ತು ಉಪ್ಪ ರುಚಿ ತಕ್ಕಷ್ಟು ಉಪ್ಪು ತೊಗೊಂಡೇನಿ. ಶೇಂಗಾ ಮತ್ತು ಪುಟಾಣಿ ತೊಗೊಂಡೇನಿ. ಇವಾಗ ಪೇಪರ್ ಅವಲಕ್ಕಿ ಅಥವಾ ಪೇಪರ್ ಚೂಡ ಹೆಂಗೆ ಮಾಡೋದಂತ ತೊಗೊಂಡ್ರಿ. ಮೊದಲಿಗೆ ನಾವು ಕಡಾಯಿ ತೊಗೊಂಡ್ರೆ ಗ್ಯಾಸ್ ಆನ್ ಮಾಡ್ಕೊತೀನಿ ರೀ. ನಾನಿಲ್ಲಿ ಫಸ್ಟಿಗೆ ಶೇಂಗಾ ಹುರ್ಕೊಳಕತ್ತೀನಿ. ಶೇಂಗಾ ಸ್ವಲ್ಪ ಫ್ರೈ ಆದಮೇಲೆ ಆಮೇಲೆ ಅವಲಕ್ಕಿನ ಹುರ್ಕೋತೀನಿ. ಇವಾಗ ನೋಡಿರಿ ಶೇಂಗಾ ಎಲ್ಲ ಫ್ರೈ ಆಗಿದಾವೆ. ಇವಾಗ ತೆಗೆದಿಟ್ಕೋತೀನಿ. ಇವಾಗ ಸ್ವಲ್ಪ ಪುಟಾಣಿ ಫ್ರೈ ಮಾಡ್ಕೋತೀನಿ. ಪುಟಾಣಿ ಫ್ರೈ ಆಗಿದಾವೆ, ತೆಗೆದಿಟ್ಕೋತೀನಿ. ಇವಾಗ ಈಗ ನೋಡಿ ಪೇಪರ್ ಅವಲಕ್ಕಿನ ಹಾಕೊಳ್ತೀನಿ. ಸ್ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಅದನ್ನ ಹುರ್ಕೋಬೇಕು. ಈಗ ನೋಡಿ ನಮ್ದು ಅವಲಕ್ಕಿ ಎಲ್ಲ ಹುರಿದಾವು. ಇವಾಗ ತೆಗೆದಿಟ್ಕೋತೀನಿ. ಇವಾಗ ಸ್ವಲ್ಪ ಕ್ರಿಸ್ಪಿ ಆಗಿದಾವು. ಇವಾಗ ಚೂಡ ಒಗ್ಗರಣೆ ಕೊಡಕ್ಕೆ ನಾನು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಇವಾಗ ನೋಡಿ ಜೀರಿಗೆ, ಸಾಸಿವೆ, ಕರಿಬೇವು ಹಾಕೊಳ್ತಾ ಇದ್ದೀನಿ. ಇವಾಗ ಶೇಂಗಾ ಹಾಕೊಳ್ತಾ ಇದ್ದೀನಿ. ಶೇಂಗಾ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡೆ. ಶೇಂಗಾ ಫ್ರೈ ಆಗಿದಾವ್ರಿ. ಇವಾಗ ಪುಟಾಣಿ ಹಾಕೊಳ್ತಾ ಇದ್ದೀನಿ. ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಅರಿಶಿನ ಹಾಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಹಾಕೊಳ್ತಾ ಇದ್ದೀನಿ. ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊತೀನಿ ರೀ. ಇವಾಗ ನೋಡ್ರಿ ಅವಲಕ್ಕಿನ ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಎಲ್ಲ ಮಸಾಲೆ ಮತ್ತು ಅವಲಕ್ಕಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡ್ರಿ ಅವಲಕ್ಕಿ ಎಲ್ಲ ಮಿಕ್ಸ್ ಮಾಡಿದೀವಿ. ಇವಾಗ ನಮ್ದು ಬಿಸಿ ಬಿಸಿ ಆದ ಕ್ರಿಸ್ಪಿ ಆದ ಚೂಡ ರೆಡಿ ಆಗಿದಾವು ತಿನ್ನಾಕ. ಇವಾಗ ಗ್ಯಾಸ್ ಆಫ್ ಮಾಡ್ಕೊತೀನಿ. ಇವಾಗ ನೋಡಿ ಕ್ರಿಸ್ಪಿ ಆದ ನಮ್ದು ಅವಲಕ್ಕಿ ಚೂಡ ಒಳಗಡೆ ರೆಡಿ ಆಗಿದಾವು ತಿನ್ನಾಕ. ಭಾರಿ ಮಸ್ತ್ ಆಗಿದಾವು. ನೀವು ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.